ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ರಾವಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಮಗೆ ಗೊತ್ತಿರೋ ಪ್ರಕಾರ ಗ್ರಾವಿಟಿ ಅಂದರೆ ಏನು, ನಾವು PUC ಯಲ್ಲಿ ಸ್ಟಡಿ ಮಾಡಿರ್ತೀವಿ. ಗ್ರಾವಿಟಿ ಅಂದರೆ ಇಟ್ಸ್ ಎ ಫೋರ್ಸ್ ಬಿಟ್ವೀನ್ ಟೂ ಪ್ಲಾನೆಟ್ಸ್ ಆರ್ ಎನಿ ಆಬ್ಜೆಕ್ಟ್ಸ್. ಫಸ್ಟ್ ಯಾರಿಂದ ಕಂಡುಹಿಡಿದಿದ್ದು? ನ್ಯೂಟನ್ 1666ರಲ್ಲಿ ನ್ಯೂಟನ್ನು ನಮ್ಗೆ ಗೊತ್ತಿರೋ ಸ್ಟೋರಿಯಾಗಿ ಆ್ಯಪಲ್ ಬೀಳುತ್ತೆ. ಬಿದ್ದಾಗ ಅವನಿಗೆ ಒಂದು ಆಲೋಚನೆ ಬರುತ್ತೆ, ಯಾಕೆ ಇದು ಆ್ಯಪಲ್ ಯಾಕೆ ಕೆಳಗೆ ಬಿತ್ತು, ಸೈಡ್ ಯಾಕೆ ಹೋಗಲಿಲ್ಲ. ಆಗ ಅವನ ತಲೆಯಲ್ಲಿ ಹೊಳೆಯುತ್ತೆ, ಈ ಆ್ಯಪಲ್ಗೂ ಮತ್ತು ಭೂಮಿಗೂ ಏನು ಕನೆಕ್ಷನ್ ಇದೆ, ಏನು ಸಮಥಿಂಗ್ ವಿಚ್ ಈಸ್ ಅಟ್ರಾಕ್ಟಿಂಗ್ ದಿ ಆ್ಯಪಲ್. ಸೊ ಆಗ ಅವನು ಹಾಕೋತಾನೆ, ಒಂದು ಫೋರ್ಸ್ ಇದೆ, ಅದಕ್ಕೋಸ್ಕರ ಇದು ಆ್ಯಪಲ್ ಕೆಳಗಡೆ ಬೀಳುತ್ತೆ, ಇಲ್ಲಾಂದ್ರೆ ಇದು ಮೇಲ್ಗಡೆ ಹೋಗ್ತಿತ್ತು, ಇಲ್ಲ ಬೇರೆ ಕಡೆಗೆ ಹೋಗ್ತಾ ಇತ್ತು. ಸೊ ಆ ಫೋರ್ಸ್ಗೆ ಇವನು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೆಸರಿಡ್ತಾನೆ. ಸೊ ಅದಕ್ಕೆ ಒಂದು ಫಾರ್ಮುಲಾ ಕೂಡ ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಈ ಫೋರ್ಸು ಎರಡು ಮಾಸ್ಗಳ ಮುಖಾಂತರ ಅಫೆಕ್ಟ್ ಆಗಿರುತ್ತೆ. ಅಂದರೆ ಎನಿ ಆಬ್ಜೆಕ್ಟ್ ಯಾವುದೇ ಇರಲಿ, ಅದು ಮಾಸ್ ಇದ್ದರೆ ಅದಕ್ಕೆ ಗ್ರಾವಿಟಿ ಇರುತ್ತೆ ಅನ್ನೋ ಥರ ಅವನು ಹೇಳ್ತಾನೆ. ಇದು ಸನ್ and this is earth. ಸೊ ನ್ಯೂಟನ್ ಯಾವ ಥರ ರಿಲೇಟ್ ಮಾಡಿದಂದರೆ, ಈ ಮಾಸ್ಗೂ ಮತ್ತು M1 ಮತ್ತು M2 ಇವೆರಡರ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಗ್ರಾವಿಟೇಷನ್ ಅಂತ ಕರಿತೇವೆ. ಸೊ ಇದನ್ನ ಡಿಸ್ಟೆನ್ಸ್ನ R ಅಂತ ಅಂದ್ಕೊಂಡ್ರೆ, ಸೊ ದಿಸ್ ಫೋರ್ಸ್ is directly proportional to the M1 and M2 and indirectly or inversely proportional to square of their distance between those two particles. So proportionality tegedre you will get G as a gravitational constant. So F is equal to G M1 and M2 and R square. ಇದು ಗ್ರಾವಿಟೇಷನ್ ಫಾರ್ಮುಲಾ.